ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ JCP ಸೋಮು. ಇವತ್ತು ಡ್ಯೂಟಿಗೆ ಹೋಗೋಣ ಅಂತ ಬಂದೆ. ಓನರ್ ನೋಡಿದರೆ ಯಾವ ಕೆಲಸ ಇಲ್ಲ ಸೋಮ, ಗಾಡಿನ ಸ್ಟ್ಯಾಂಡ್ಗೆ ಹಾಕ ಅಂತಂದರು. ಇನ್ನೇ ಸ್ಟ್ಯಾಂಡ್ಗೆ ಹಾಕೊಂಡ್ರೆ ಅವರ ಸಣ್ಣ ಪುಟ್ಟ ಕೆಲಸನಾರ ಬರ್ತವೆ ಅಂತ ಅಂದ್ಬಿಟ್ಟು ಗಾಡಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಮುಂದೆಗಡೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಹಾಗಾಗಿ ಮುಂದೆಗಡೆ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೊಂಡು ಒಳಗಡೆ ಕ್ಯಾಬಿನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಗ್ರೀಸ್ ಹೊಡ್ಕೋಬೇಕಾಗಿತ್ತು. JCPಗೆ ಮೇನ್ ಏನು ಮಾಡಲಿಲ್ಲ ಅಂತಂದ್ರು ಗ್ರೀಸ್ ಮಾತ್ರ ಕಂಪಲ್ಸರಿ ಮಾಡಲೇಬೇಕು. ಹಾಗಾಗಿ ಮುಂದೆಗಡೆ ಪಿನ್ನು ಹಿಂದೆಗಡೆ ಪಿನ್ಗಳಿಗೆಲ್ಲ ಗ್ರೀಸ್ ಮಾಡ್ಕೊಂಡು ನಮ್ಮ ಬಾಸಿಗೆ ನಮಸ್ಕಾರ ಮಾಡ್ಕೊಂಡು ಸ್ಟ್ಯಾಂಡ್ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟ್ಯಾಂಡ್ ಕಡೆ ಹೊರಟೆ ಸ್ನೇಹಿತರೆ. ಇವಾಗಂತೂ JCPಗಳಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾವೆ. ಅದರಲ್ಲೂ ನಮ್ಮ ಕುಣಿಗಲ್ ತಾಲೂಕಲ್ಲಂತೂ ಗಾಡಿಗಳು ಕೇಳೋದೇ ಬೇಡ, ಅಷ್ಟೊಂದು ಗಾಡಿಗಳಾಗ್ಬಿಟ್ಟಿದ್ದಾವೆ. ಹಾಗಾಗಿ ಕೆಲಸಗಳಂತೂ ಸಿಕ್ಕಾಪಟ್ಟೆ ಹಿಂಸೆ, ಕೆಲಸಗಳು ಸಿಗೋದೇ ಸಖತ್ತು ಹಿಂಸೆ. JCP ಮಡಗಿರೋರ ಕತೆ ಅಂತೂ ಹೇಳೋಕ್ಕಾಗಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಒಂದೊಂದು ಅವರು ಕೆಲಸಕ್ಕೇ 5-5 ಕಿಲೋಮೀಟ್ರ್ 6 ಕಿಲೋಮೀಟ್ರು ಗಾಡಿ ಎತ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನು ಮಾಡೋದು ಸ್ನೇಹಿತರೆ, JCP ಮಡಗಿರೋರ ಕಷ್ಟ ಹೇಳ್ಕೊಳಕ್ಕಾಗಲ್ಲ. ಏನು ಮಾಡೋದು, ಈಗ ಅದರಲ್ಲೇ ದುಡಿತಾ ಇದ್ದೀವಿ, ದುಡಿಲೇಬೇಕು. ಸ್ಟ್ಯಾಂಡ್ ಕಡೆ ಬಂದೆ ಸ್ನೇಹಿತರೆ. ಸ್ಟ್ಯಾಂಡ್ ಕಡೆ ಬಂದು ಸ್ಟ್ಯಾಂಡ್ಗೆ ಹಾಕೊಂಡು ಯಾವಾರ ಕೆಲಸ ಸಿಗ್ತಾವ ಅಂತ ಅಂದ್ಬಿಟ್ಟು ಸುಮಾರು ಹೊತ್ತು ಅಲ್ಲೇ ಸ್ಟ್ಯಾಂಡಲ್ಲೇ ಇದ್ದೆ. ಯಾವ ಕೆಲಸ ಬರಲಿಲ್ಲ. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಮನೆಗೆ ತಿಂಡಿನಾರ ತಿನ್ನೋಕೆ ಹೋಗೋಣ ಅಂತ ಮನೆಗೆ ತಿಂಡಿ ತಿನ್ನೋಣ ಅಂತ ಬಂದೆ. ಅಲ್ಲಿ ಮನೆಗೆ ಬಂದು ನಮ್ಮ ಮನೆಗೆ ಬಿಲ್ಡಿಂಗಿಗೆ ಮೆಟ್ಲತ್ತದೇ ಒಂದು ದೊಡ್ಡ ಸಾಹಸ. 2nd ಫ್ಲೋರು ಹತ್ಕೊಂಡು ಹೋಗೋಷ್ಟೊತ್ತಿಗೆ ಅದೇ ಒಂದು ಬೆಟ್ಟ ಹತ್ತಿದಂಗೆ ಆಗುತ್ತೆ. ಮನೆಗೆ ಬಂದು ಮನೆಗೆ ತಿಂಡಿ ತಿನ್ನೋಣ ಅಂತ ಬಂದೆ ಸ್ನೇಹಿತರೆ. ಮನೇಲಿ ನಾವು ಹಾಕಿರೋ ಶೋ ಗಿಡಗಳೆಲ್ಲ ಸ್ವಲ್ಪ ಯಾಕೋ ಡಲ್ಲಾಗಿದ್ವು. ಅದಕ್ಕೊಂದು ಸ್ವಲ್ಪ ನೀರೆಲ್ಲ ಹಾಕೊಂಡು ಸ್ವಲ್ಪ ಔಷಧಿ ಹೊಡೆದ್ಬಿಟ್ಟು ಮನೆಗೆ ತಿಂಡಿ ತಿನ್ನೋಣ ಅಂತ ಬಂದೆ. ಮನೇಲಿ ಚಿತ್ರಾನ್ನ ಮಾಡಿದರು. ಮನೇಲಿ ಚಿತ್ರಾನ್ನ ತಿಂದ್ಕೊಂಡು ಸ್ಟ್ಯಾಂಡ್ ಕಡೆ ಬಂದೆ ಸ್ನೇಹಿತರೆ. ಅಲ್ಲೇ ಸ್ಟ್ಯಾಂಡ್ ಹತ್ರ ಬಂದು ಸುಮಾರು ಹೊತ್ತಾದಮೇಲೆ ಒಂದು 4 ಗಂಟೆ ಆಗಿತ್ತು. ಆವಾಗ ಯಾವುದೋ ಒಂದೇ 1 ಅವರ್ ಕೆಲಸ ಬಂತು. ಅದನ್ನು ಮಾಡೋಣ, ಯಾವುದೋ ಸೈಟ್ ಕ್ಲೀನ್ ಮಾಡಬೇಕಾಯ್ತು. ಸೈಟ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ 4 ಗಂಟೆ ಸುಮಾರಾಗಿತ್ತು. ಗಾಡಿ ಎತ್ಕೊಂಡು ಸೈಟ್ ಕ್ಲೀನ್ ಮಾಡೋಣ ಅಂತ ಬಂದೆ. ಪಾರ್ಟಿನೂ ಅಲ್ಲಿ ನನಗೋಸ್ಕರನೇ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು. ಅದನ್ನು ಪೂಜೆ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ ಎಲ್ಲ ಕ್ಲೀನಾಗಿ ಉಜ್ಜಿ ಕೊಡಬೇಕಾಗಿತ್ತು. ಈ ಥರ ಎಲ್ಲ ಉಜ್ಜಿದೆ ಸ್ನೇಹಿತರೆ. ಈ ಥರ ಎಲ್ಲ ಉಜ್ಜಿ ಅವರು ಸಾಕು ಬಿಡಪ್ಪ, ಇಷ್ಟೇ ಸಾಕು, ಪೂಜೆ ಮಾಡೋಕ್ಕೆ ಸಾಕು ಅಂತ ಹೇಳಿದರು. ನಾನು 1 ಅವರ್ ಆಯಿತು, 3/4 ಗಂಟೆ ಆಯಿತು. 1 ಅವರ್ ಕಾಸು ಇಸ್ಕೊಂಡು ಅಮೌಂಟ್ ಇಸ್ಕೊಂಡು ಮನೆ ಕಡೆ ಗಾಡಿ ನಿಲ್ಸೋಣ ಅಂತ ಬಂದೆ. ಅಲ್ಲೇ ಟೈಮು 5:30 ಆಗಿತ್ತು. ಗಾಡಿ ನಿಲ್ಲಿಸ್ಬಿಟ್ಟು ನಾನು ಶೋರೂಮ್ ಹತ್ರ ಹೋಗ್ಬೇಕಾಯಿತು ನಮ್ಮ ಮಿಸ್ಸಸ್ ಕರ್ಕೊಂಬರೋಕ್ಕೆ. ಹಾಗಾಗಿ ಗಾಡಿ ನಿಲ್ಸೋಣ ಅಂತ ಬಂದೆ. ಇವತ್ತು ಬೆಳಗ್ಗೆಯಿಂದ ಬರೀ 1,000 ರೂಪಾಯಿ ದುಡಿಮೆ ಆಗಿದ್ದು. 3/4 ಗಂಟೆ ಕೆಲಸ ಮಾಡಿದ್ದೀನಿ. 1,000 ರೂಪಾಯಿ ಅಮೌಂಟ್ ಕೊಟ್ಟರು. ಅದು 1,000 ರೂಪಾಯಿ ಕೊಡೋದಕ್ಕೂ ಏನಕ್ಕೆ 1,000 ರೂಪಾಯಿ, ಗಂಟೆಗೆ 900 ರೂಪಾಯಿ ಅಲ್ವ ಅಂತ ವಾದ ಮಾಡ್ತಾರೆ. ಏನು ಮಾಡೋದು, 1,000 ರೂಪಾಯಿ ಇಸ್ಕೊಂಬಂದ್ವು. ಆಲ್ಮೋಸ್ಟ್ ಹೇಳಬೇಕು ಅಂದರೆ ರೈತರುಗಳೇ ಅಚ್ಚುಕಟ್ಟಾಗಿ ಕೆಲಸ ಮಾಡಿಸ್ಕೊಂಡು ಅಚ್ಚುಕಟ್ಟಾಗಿ ಕಾಸು ಕೊಟ್ಟು ಕಳಿಸೋದು. ಟೌನಲ್ಲಂತೂ ಮಾಡೋಕ್ಕೆ ಆಗಲ್ಲ. ಏನು ಮಾಡ್ತೀರಾ, JCP ಮಡಗಿರೋರು ಮಾಡಲೇಬೇಕು. ನಾನು ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಶೋರೂಮ್ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಶೋರೂಮ್ ಕಡೆ ಹೊರಟೆ ಸ್ನೇಹಿತರೆ. ಅಲ್ಲೊಂದು ಅಂಗಡಿ ಖಾಲಿ ಇತ್ತು. ನಮ್ಮ ಸ್ನೇಹಿತರಿಗೆ ಯಾರಿಗೋ ಬೇಕಾಗಿತ್ತು. ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಂಡು ನಮ್ಮ ಸ್ನೇಹಿತರಿಗೆ ಕಳಿಸ್ಬಿಟ್ಟು ಐಷಾ ಟ್ರ್ಯಾಕ್ಟರ್ ಶೋರೂಮ್ ಹತ್ರ ಹೋದೆ. ಅಲ್ಲೇ ಸುಮಾರು ಒಂದು 5:45-6 ಗಂಟೆ ಆಗಿತ್ತು. ಅವರು ಎಲ್ಲ ಶೋರೂಮ್ ಕ್ಲೋಸ್ ಮಾಡೋಕ್ಕೆಲ್ಲ ಗಾಡಿಗಳ್ನ ಒಳಗಡೆ ಹಾಕ್ತಾಯಿದ್ರು. ಐಷಾ ಟ್ರ್ಯಾಕ್ಟರ್ಸ್, ನನಗಂತೂ ಐಷಾ ಟ್ಯಾಕ್ಟ್ರಿಗಳಲ್ಲಿ ಬೆಸ್ಟು ಅಂತ ಅಂದರೆ ಐಷಾ ಟ್ಯಾಕ್ಟ್ರಿನೇ ಬೆಸ್ಟು. ಯಾಕೆಂದರೆ ನಾನು ಇದುವರೆಗೂ ನೋಡಿರೋ ಅಂಥ ಗಾಡಿಗಳಲ್ಲಿ ಇದುವರೆಗೂ ಗಾಡಿ ಕೆಲಸಕ್ಕೇ ಬಂದಿಲ್ಲ. ಇದರಲ್ಲಿ ಗೇರ್ ಬಾಕ್ಸು ಬಿಚ್ಚಿರೋ ಇದೇ ಗಾಡಿನೇ ನೋಡಿಲ್ಲ. ಹಾಗಾಗಿ ಐಷಾ ಟ್ಯಾಕ್ಟ್ರಿನೇ ನನಗೆ ಬೆಸ್ಟ್ ಟ್ಯಾಕ್ಟರ್ಸಿ ಅಂತ ಅನ್ನಿಸ್ತು ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ವಿಡಿಯೋ ಮುಗಿಸ್ತಾ ಇದ್ದೀನಿ.